ನ್ಯೂಸ್ 42 ಕನ್ನಡ. ವಿಶ್ವ ಪ್ರಸಿದ್ಧ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯೆಯ ಸಂಭ್ರಮ ಮನೆ ಮಾಡಿತ್ತು. ಅಮಾವಾಸ್ಯೆಯಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕೈಂಕರ್ಯದ ಜೊತೆಗೆ ಅಮಾವಾಸ್ಯೆ ದಿನದಂದು ಮಧ್ಯಾಹ್ನ 12:30ಕ್ಕೆ ರಥೋತ್ಸವಕ್ಕೆ ಹಾಗೂ ಇದರ ಜೊತೆಗೆ ಚಾಮುಂಡಿ ವಿಗ್ರಹ ಹಿಂಭಾಗ ನಿರ್ಮಿಸಿರುವ ನೀರಿಝರಿಯ ಲೋಕಾರ್ಪಣೆಗೊಂಡಿತು. ನಮ್ಮ ನಾಡಿನ ಪರಂಪರೆ ಉಳಿಸಿರುವ ಮ್ಯೂಸಿಯಂ. ಕ್ಷೇತ್ರದಲ್ಲಿ ನಮ್ಮ ಹಳೆ ಕಾಲದ ಸಂಪ್ರದಾಯದ ಹೋಲುವ ಹಾಗೆ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆ ಚಾಮುಂಡಿ ತಾಯಿಗೆ ಕೃತಕ ಬೆಟ್ಟ ನಿರ್ಮಾಣ ಮಾಡಿ ಬೆಟ್ಟದಿಂದ ಬೀಳುವ ಜರಿಗೆ ಭೀಮನ ಅಮಾವಾಸ್ಯೆಯ ದಿನದಂದು ಚಾಲನೆ ನೀಡಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಈ ಬೃಹತ್ ಚಾಮುಂಡೇಶ್ವರಿ ತಾಯಿಯ ವಿಗ್ರಹದ ಕೆಳಭಾಗದಲ್ಲಿ 4 ಅಡಿ ಕೆಳಗೆ ಮ್ಯೂಸಿಯಂ ಮಾಡಲಾಗಿದ್ದು, ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿ ಕಲಾವಿದರಿಂದ ಕಲಾಕೃತಿಗಳ ಪುತ್ಥಳಿಗಳು ನೋಡುಗರ ಗಮನ ಸೆಳೆಯುತ್ತಿದೆ. ಈ ಜರಿಗೆ ಬಟನ್ ಒತ್ತುವುದರ ಮೂಲಕ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ಕೊಟ್ಟರು. ಮ್ಯೂಸಿಯಂ ಒಳಭಾಗದಲ್ಲಿ ಬೃಹತ್ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ, ರೈತರ ಪುತ್ಥಳಿಗಳು, ಬೃಹತ್ ಉತ್ತಮ ಆಕೃತಿಗಳು ನಮ್ಮ ಸಂಪ್ರದಾಯವನ್ನು ಮುಂದಿನ ಯುವ ಪೀಳಿಗೆ ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಪೂರ್ವಿಕರು ಸಂಚಿನ ಆಚಾರ ವಿಚಾರ ಸಂಪ್ರದಾಯವನ್ನ ಉಳಿಸುವ ನಿಟ್ಟಿನಲ್ಲಿ ಪುತ್ಥಳಿಗಳ ಮೂಲಕ ಜನತೆಗೆ ಪರಿಚಯಿಸುವ ಕಾರ್ಯ ನಡೆದಿದೆ. ಅದರಂತೆ ಪುತ್ಥಳಿಗಳು ಕೂಡ ಕಲಾವಿದರ ಕುಂಚದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ನೋಡುಗರ ಗಮನ ಸೆಳೆಯುತ್ತಿದೆ. "24 ಗಂಟೆಯ ಅನ್ನದಾಸೋಹ, ಭೀಮನ ಅಮಾವಾಸ್ಯೆಯಂದೇ ರಥೋತ್ಸವ". ವಿಶ್ವವಿಖ್ಯಾತ ಗೌಡಗೆರೆ ದೇಗುಲ ಭಕ್ತರಿಗೆ ಚಿರಪರಿಚಿತವಾದ ಸ್ಥಳವಾಗಿದೆ. ಪ್ರತಿದಿನ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಬರುವ ಭಕ್ತರಿಗೆ ಅನ್ನದಾಸೋಹದಿಂದ ಹಿಡಿದು ದೇವರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಿತ್ಯವೂ ಸಮಯ ನಿಗದಿ ಇಲ್ಲದಂತೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಅಮಾವಾಸ್ಯೆ ಪ್ರಯುಕ್ತ ಸಾವಿರ ಸಂಖ್ಯೆಯಲ್ಲಿ ಭಕ್ತರ ಆಗಮನವಾಗಿತ್ತು. ಈ ನಡುವೆ ದೇವರ ಸನ್ನಿಧಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರುವ 1000 ಮಂದಿ ಒಂದೇ ಬಾರಿಗೆ ಕುಳಿತು ಪ್ರಸಾದ ಸ್ವೀಕರಿಸುವ ದಾಸೋಹ ಭವನದ ಜೊತೆ ಸಾರಥಿ ಸಾಲಿನಲ್ಲಿ ಬಂದು ಪ್ರಸಾದ ಸ್ವೀಕರಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದಂಪತಿಗಳಿಂದ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ.
ಬೊಂಬೆ ನಗರಿ ಗೌಡಗೆರೆಯಲ್ಲಿ ಭೀಮನ ಅಮಾವಾಸ್ಯೆ ದಿನದಂದು ಗಂಡನ ಪಾದಪೂಜೆ ಮಾಡುವುದು ಬಹಳ ಹಿಂದಿನ ಕಾಲದಿಂದ ಬಂದಿರೋ ವಾಡಿಕೆಯಾಗಿದೆ. ಈ ಬಾರಿಯೂ ಭೀಮನ ಅಮಾವಾಸ್ಯೆಯ ವಿಶೇಷ ದಿನದಂದು ಕ್ಷೇತ್ರಕ್ಕೆ ಆಗಮಿಸುವ ದಂಪತಿಗಳ ಕೈಯಿಂದ ಚಾಮುಂಡೇಶ್ವರಿ ತಾಯಿಯ ವರ್ಷಕ್ಕೆ ಒಂದು ಬಾರಿ ಮಾತ್ರ ಭಕ್ತರ ದರ್ಶನಕ್ಕೆ ಸಿಗುವ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡೋ ಸೌಭಾಗ್ಯ ಲಭಿಸಲಿದೆ. ಭೀಮನ ಅಮಾವಾಸ್ಯೆಯ ದಿನದಂದು ಗುರುವಾರ ಮಧ್ಯರಾತ್ರಿ 2 ಗಂಟೆಯಿಂದ ಪ್ರಾರಂಭವಾಗಿ ಅಭಿಷೇಕ 3ನೇ ದಿನ ಅಂದರೆ ಮಧ್ಯಾಹ್ನ 2 ಗಂಟೆಯವರೆಗೆ ನಿರಂತರವಾಗಿ ದೇವರಿಗೆ ಅಭಿಷೇಕ ಮಾಡುವ ವ್ಯವಸ್ಥೆ ರೂಪಿಸಲಾಗಿತ್ತು. ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮೂಲ ದೇವರಿಗೆ ಅಭಿಷೇಕ ಮಾಡಿದ್ರು. ಒಟ್ಟಾರೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇಗುಲಕ್ಕೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮನವಾಗಿತ್ತು. ಹೊಸದಾಗಿ ಲೋಕಾರ್ಪಣೆಗೊಂಡ ನೀರಿನ ಝರಿ ನೋಡುಗರ ಗಮನ ಸೆಳೆದಿತ್ತು. ಗೌಡಗೆರೆಯ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರ ಒಂದು ಶಕ್ತಿಪೀಠ. ಇವತ್ತು ಇಡೀ ದೇಶಾದ್ಯಂತ ಭಕ್ತಾದಿಗಳನ್ನು ಆಕರ್ಷಣೆ ಮಾಡಿರ್ತಕ್ಕಂಥ ಒಂದು ಧಾರ್ಮಿಕ ಕೇಂದ್ರ. ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳ ಸಾಗರವೇ ಇಲ್ಲಿಗೆ ಬರ್ತಾ ಇದೆ. ಈ ಧಾರ್ಮಿಕ ಕ್ಷೇತ್ರಕ್ಕೆ ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂಥ ನೂರಾರು ಜನ ಈ ಭಾಗದ ಧಾರ್ಮಿಕ ಮುಖಂಡರುಗಳು ಶ್ರೀ ಮಲ್ಲೇಶ್ ಗುರೂಜಿರವರ ಮುಖಂಡತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಕ್ತಾದಿಗಳ ಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾದಂಥ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಹಾಗಾಗಿ ನಾವು ಕೂಡ ಇವತ್ತು ಚನ್ನಪಟ್ಟಣದಿಂದ ಇಲ್ಲಿ ತನಕ ರಸ್ತೆಗೆ ಸುಮಾರು 35 ಕೋಟಿ ರೂಪಾಯಿಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ರಸ್ತೆ ಹಣವನ್ನು ಈ ರಸ್ತೆಗೆ ವಿನಿಯೋಗಿಸ್ತಾ ಇದ್ದೀವಿ. ರಸ್ತೆಗೆ ಮರುಡಾಂಬರೀಕರಣ ಮಾಡಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಜೊತೆಗೆ ಇಲ್ಲಿ ಭಕ್ತಾದಿಗಳು ಬಂದರೆ ಅವ್ರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ, ಈಗಾಗಲೇ ಅನ್ನದಾಸೋಹ ನಡೀತಾ ಇದೆ, ಅದನ್ನು ಕೂಡ ಇನ್ನೂ ವಿಸ್ತೀರ್ಣ ಮಾಡ್ತಕ್ಕಂಥದ್ದು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಏನು ಈ ದೇವಸ್ಥಾನದ ಧಾರ್ಮಿಕ ಮಂಡಳಿ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ. ಈ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಈಗ ದೊಡ್ಡದಾಗಿ ಬೆಳೀಲಿ, ಭಕ್ತರ ಭಾವನೆಗಳಿಗೆ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಭೀಮನ ಅಮಾವಾಸ್ಯೆ ದಿವಸ ಈ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನ ಪಡೆದು ಇವತ್ತು ಈ ಒಂದು ವೈಭವಿತವಾದಂಥ ಜಲಪಾತ ಕೃತಕ ಜಲಪಾತದ ಉದ್ಘಾಟನೆಯನ್ನು ಮಾಡಿ ನನಗೆ ಅದು ಅನ್ನಿಸ್ತಾ ಇದೆ. ಈ ಕ್ಷೇತ್ರ ಇನ್ನೊಂದು ಪರ್ಯಾಯವಾಗಿ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರ ಮೈಸೂರಿನ ಚಾಮುಂಡೇಶ್ವರಿಯ ಕ್ಷೇತ್ರದಷ್ಟೇ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಒಂದು ವಿಶ್ವಾಸ ನನಗಿದೆ. ಇದೊಂದು ಪ್ರವಾಸಿ ಸರ್ಕ್ಯೂಟ್ ಮಾಡುವಾಗ ಧಾರ್ಮಿಕ ಸರ್ಕ್ಯೂಟ್ ಮಾಡಿದ್ರೆ ಇದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಭಾಳಷ್ಟು ಯೋಜನೆಗಳಿದೆ. ಇಲ್ಲಿ ಮುಂದೆಗಡೆ ಇರ್ತಕ್ಕಂಥ ಈ ಬೇವೂರು ಬೆಟ್ಟನೂ ಕೂಡ ಸರ್ಕ್ಯೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ರಸ್ತೆನೂ ಕೂಡ ಮಾಡ್ತಾಯಿದ್ದೀವಿ. ಇದೊಂದು ಮುಂದೊಂದು ದಿನಗಳಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಆಗುತ್ತೆ. ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಚಿಂತನೆ ಇದೆ ನನಗೆ. ಇವತ್ತು ಬೆಳಗಿನ ಜಾವ 2 ಗಂಟೆಯಿಂದಲೂ ಶ್ರೀ ಕ್ಷೇತ್ರಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು, ಚಲನಚಿತ್ರ ನಟರು, ಕಿರುತೆರೆ ನಟರು, ಹಲವಾರು ಅಧಿಕಾರಿಗಳು, ನ್ಯಾಯಾಧೀಶರುಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಮಾಡಿರುವಂಥ ಒಂದು ಸಂದರ್ಭ. ಮತ್ತು ರಾಜಕೀಯ ವ್ಯಕ್ತಿಗಳು ಸುಧಾ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರುವಂಥ ಒಂದು ಸಂದರ್ಭ. ಬೆಳಿಗ್ಗೆ 2 ಗಂಟೆಯಿಂದ ಅಭಿಷೇಕ ಪ್ರಾರಂಭವಾಯಿತು. ಅಭಿಷೇಕ ಪ್ರಾರಂಭವಾಗಿ ಮೂಲ ಮೂರ್ತಿಗೆ ಅಭಿಷೇಕ ಪ್ರಾರಂಭವಾಗಿ ಸರ್ವ ಭಕ್ತಾದಿಗಳಿಗೆ ಅಭಿಷೇಕ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಅದೇ ರೀತಿ ಬೆಳಿಗ್ಗೆ 7:30ಯಿಂದ 108 ಆಲರ್ಬಿ ಸೇವೆ ನಡೀತು. ಅದಾದಮೇಲೆ ತಾಲೂಕಿನ ಶಾಸಕರಾದಂಥ ಶ್ರೀ ಯೋಗೇಶ್ವರ ಅವರು ಕೃತಕವಾಗಿ ನಿರ್ಮಾಣ ಮಾಡಿದಂಥ ನೀರಿನ ಝರಿಯನ್ನು ಉದ್ಘಾಟನೆ ಮಾಡಿದಂಥ ಒಂದು ಸಂದರ್ಭ ಆಯಿತು. ಅದಾದ ನಂತರ ಶ್ರೀ ಕ್ಷೇತ್ರಕ್ಕೆ ನಮ್ಮ ಬೇವೂರು ಮಠದ ಸ್ವಾಮೀಜಿಯವರು ಮತ್ತು ತಾಲೂಕಿನ ಶಾಸಕರು ಜೊತೆಗೂಡಿ ಶ್ರೀ ಕ್ಷೇತ್ರದ ತೇರನ್ನು ಚಾಲನೆ ನೀಡಲಾಯಿತು. ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ ತಾಲೂಕಿನ ಪೊಲೀಸ್ ಇಲಾಖೆ ಬಹಳ ಹೆಚ್ಚುವರಿ ಪೊಲೀಸ್ನ ನಿಯೋಜನೆ ಮಾಡಿ ವ್ಯವಸ್ಥೆ ಮಾಡಲಾಯಿತು. ಮತ್ತು ಶ್ರೀ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ನಿತ್ಯ ನಿರಂತರವಾಗಿ ನಡೀತಾ ಇರುವಂಥ ಒಂದು ಸಂದರ್ಭ. ಲಕ್ಷಾಂತರ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ದಾಸೋಹದ ವ್ಯವಸ್ಥೆ ನಡೀತಾರೆ, ದಾಸೋಹ ಮಾಡ್ತಾರೆ. ಮತ್ತು ದೇವಿಯ ಆಶೀರ್ವಾದ ಎಲ್ರಿಗೂ ಲಭಿಸಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ದೇವಿಯ ಒಂದು ಮೂಲ ಮೂರ್ತಿ, ಅಂದರೆ ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನಲಿಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿರುವಂಥ ಒಂದು ಸಿಕ್ಕಿರೋ ಮೂರ್ತಿ, ಆ ಮೂರ್ತಿಯನ್ನು ತೆಗೆಯುವಂಥ ಒಂದು ಸುದಿನ, ಪುಣ್ಯ ದಿನ.
ಅಂದರೆ ಭಕ್ತಾದಿಗಳ ಒಂದು ನಂಬಿಕೆ ಏನಪ್ಪ ಅಂದರೆ ಆ ದೇವಿ ಮೂರ್ತಿಗೆ ನಾನು ಅಭಿಷೇಕ ಮಾಡಿದ್ರೆ ಆ ದೇವಿ ನನಗೆ ಕೇಳಿದ ವರವನ್ನು ಕೊಡ್ತಾಳೆ ಅಂತ ಒಂದು ನಂಬಿಕೆ ಇದೆ ಈ ಕ್ಷೇತ್ರದಲ್ಲಿ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡುವಂಥ. ಕ್ಯಾಮ್ರಾಮನ್ ಚೇತನ್ ಜೊತೆ ಅಭಿಷೇಕ್, ನ್ಯೂಸ್ 42 ಕನ್ನಡ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನ್ಯೂಸ್ 42 ಕನ್ನಡ.